ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದೇವ್ರ ಪಾತ್ರೆ ಎಲ್ಲ ತೊಳಿತಾ ಇದ್ದೆ, ಅದ್ರಿಗೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಪ್ಲೇಟ್ಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ದೇವ್ರ ಪಾತ್ರೆ ತೊಳೆಯೋಕ್ಕೆ ಸ್ವಲ್ಪ ಸಬೀನ ಪೌಡರ್ ಯೂಸ್ ಮಾಡ್ತೀನಿ. ಇವೆರಡು ಹಾಕೊಂಡು ತೊಳೆದ್ರೆ ಸ್ವಲ್ಪ ಚೆನ್ನಾಗಿ ವೈಟ್ ಬರುತ್ತೆ. ತಾಮ್ರದ ಪಾತ್ರೆ ಎಲ್ಲ ಇಷ್ಟಿದೆ, ಬೆಳ್ಳಿ ಪಾತ್ರೆ ತಾಮ್ರದ ಪಾತ್ರೆ ಎಲ್ಲ ಸೇರಿಸಿ ತೊಳಿತಾ ಇದ್ದೀನಿ. ಇವಾಗ ಹೇಗಾಗುತ್ತೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ಅದೇ ಗ್ಯಾಪಲ್ಲಿ ಸ್ವಲ್ಪ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಇವಾಗ ಕಡಲೆಬೇಳೆ, ಮೆಣಸಿನ್ಕಾಯಿ, ಸಾಸಿವೆ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಲಿಂಬೆಹಣ್ಣು ಚಿತ್ರಾನ್ನ ಮಾಡ್ತಿರೋದಲ್ವಾ, ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊತಾರೆ. ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ, ಫ್ಲೇವರ್ಸ್ ಚೆನ್ನಾಗಿ ಬರ್ತಾಯಿದೆ. ಕಡಲೆ ಬೀಜನೂ ಹಾಕ್ಕೊಂಡಿದ್ದೀನಲ್ಲ, ಫ್ರೈ ಆಗ್ತಾಯಿದೆ. ಈರುಳ್ಳಿ ಹಾಕ್ಕೊಳ್ಳೋಣ ಇವಾಗ. ಸ್ವಲ್ಪ ನಾನು ಇಬ್ಬರಿಗೆ ಮಾತ್ರ ಮಾಡ್ತಿರೋದು, ಅದಕ್ಕೆ ಕ್ವಾಂಟಿಟಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಎಷ್ಟು ಮಾಡ್ತಿದ್ದಾರೆ ಅನ್ಕೋಬೋದು. ನಾನು ನಮ್ಮ ಮಾವ ಇಬ್ಬರು ಇರೋದು. ನಮ್ಮ ಪಾಪುಗೆ ಇಡ್ಲಿ ಇದೆ. ಇವಾಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಿದ್ದೀನಿ. ಎಣ್ಣೆಲೆ ಹಾಕ್ಕೊಂಡ್ರೆ ಸ್ವಲ್ಪ ಬಣ್ಣ ಬರುತ್ತೆ. ಇವತ್ತು ಬೇರೆ ಥರ ಮಾಡ್ತಾಯಿದ್ದೀನಿ, ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಕಾಯಿ ತುರಿ, ಕ್ಯಾರೆಟ್ ಏನೂ ಹಾಕ್ಕೊತಾ ಇಲ್ಲ ಇವತ್ತು. ದೇವ್ರ ಮನೆ ಬೇರೆ ಕ್ಲೀನ್ ಮಾಡಬೇಕಲ್ಲ. ಪಾಪ 9 ಗಂಟೆ ಆಯಿತು, ವಯಸ್ಸಾದವರು ಇದ್ದಾರೆ, ಅವರಿಗೆ ಮಾಡಿ ಕೊಟ್ಬಿಟ್ಟು ನಾನು ಆಮೇಲೆ ಮೆಲ್ಲಕ್ಕೆ ಮಾಡ್ಕೋಬೋದು ಅಂತ ಇವಾಗ ಲಿಡ್ಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಆಗಿದೆ. ಇವಾಗ ಇದು ಲಿಂಬೆಹಣ್ಣು ಕಟ್ ಮಾಡಿ ಹಾಕ್ಕೊಂಡ್ರೆ ಲಿಂಬೆಹಣ್ಣು ಚಿತ್ರಾನ್ನ ರೆಡಿ ಆಗುತ್ತೆ. ಸರಿ, ಟೈಮ್ ಆಯಿತು. ಇವಾಗ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಹೋಗ್ತೀನಿ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ರೈಸ್ ಹಾಕ್ಕೊಂಡಿದ್ದೀನಿ. ಫೈನಲ್ ಲುಕ್ ಈ ಥರ ಇದೆ. ಇವಾಗ ನಮ್ಮ ಮಾವಂಗೆ ಹಾಕ್ಕೊಡ್ತೀನಿ ಹೇಗಿದೆ ಅಂತ, ಅವ್ರು ಹೇಳ್ತಾರೆ. ಇವಾಗ ಬಟ್ಟಲಲ್ಲಿ ಕುಂಕುಮ ಇರಲಿಲ್ಲ, ಇಲ್ಲೊಂದು ತುಂಬಿಸಿದ್ದೀನಿ, ಇಲ್ಲೊಂದು ತುಂಬಿಸ್ತಾ ಇದ್ದೀನಿ. ಇವಾಗ ಇದರಲ್ಲಿರೋದೇ ಹಾಕ್ಕೊತಾ ಇದ್ದೀನಿ. ಈಗ ಹಾಕ್ಕೊಂಡೇ ಇದ್ದೀನಿ. ಇದು ಹುಂಡಿ ದುಡ್ಡು. ಇದು ಈ ಥರ ಇದೆ. ಇದು ಕಲಶ ಕೂರ್ಸೋಕ್ಕೆ. ಇವಾಗ ಇಷ್ಟು ರೆಡಿ ಮಾಡಿದ್ದೀನಿ.
ಇವತ್ತು ಅಮಾವಾಸ್ಯೆ ಇದೆಯಲ್ಲ, ಬೆಳ್ಳಿ ದೀಪನೂ ಹಚ್ಚೋಣ ಅಂತ ರೆಡಿ ಮಾಡಿದ್ದೀನಿ. ಈ ಥರ ಇಟ್ಟು ಅದ್ರ ಮೇಲೆ ಕಲಶ ಕೂರಿಸೋದು. ಇವಾಗ ಅರ್ಶಿನ ಕುಂಕುಮ ಮತ್ತು ಇಲ್ಲಿಡಕ್ಕೆ ದೇವ್ರ ಮನೆದಿದು ಬೆಳ್ಳಿದು. ಇವಾಗ ಇಷ್ಟ ಆಗಿದೆ. ಇವಾಗ ಇಷ್ಟ ಆಗಿದೆ. ದೇವ್ರ ಮನೆ ತೊಳ್ಕೊತಾ ಇದ್ದೀನಿ. ಬಾಗಿಲಿಗೆ ರಂಗೋಲಿ ಬಿಟ್ಕೊಂಡು ನಾಳೆ ಹಬ್ಬ ಇರೋದ್ರಿಂದ ನಾನು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ 15 ದಿನಕ್ಕೊಮ್ಮೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಕೂಡ ಮಾಡ್ತಾಯಿದ್ದೀನಿ. ದೇವ್ರ ಮನೆ ಪಾತ್ರೆ ಎಲ್ಲ 15 ದಿನಕ್ಕೊಮ್ಮೆ ತೊಳ್ಕೊತೀನಿ. ಇವಾಗ ಕುಂಕುಮ ಇಟ್ಕೊತೀನಿ. ಫೈನಲ್ ಫಸ್ಟ್ ಆಗಲೇ ರಂಗೋಲಿ ಇದೆ, ಮುಂದ್ಗಡೆ ಬೀಡ್ಸ್ ಮಾತ್ರ ಬಿಡಿಸ್ಕೊಂಡಿದ್ದೀನಿ. ನಾನು ಹೂವು ಹಾಕಿ ತೋರಿಸ್ತೀನಿ. ರೆಡಿ ಮಾಡಿದ್ನಲ್ವಾ, ಇವಾಗ ಕಳಸ ಕೂಡ್ಸೋಕ್ಕೆ ಒಂದು ಓಂ ಅಂತ ಬರ್ಕೊತಾ ಇದ್ದೀನಿ ನಾನು. ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ. ನಾನು ಈ ಥರ ಮಾಡಿಕೊಂಡು ಫಸ್ಟ್ ಕೂಡ್ಸೋಕ್ಕೆ ಇದು ಅಕ್ಕಿ ಹಾಕ್ಕೊಂಡಿರೋ ಬಟ್ಲಿಗೆ ಕುಂತೀನಿ. ಆಮೇಲೆ ಇಲ್ಲೊಂದು ಸಣ್ಣ ರಂಗೋಲಿ ಬಿಟ್ಕೊತೀನಿ ದೇವ್ರ ಮುಂದೆ. ಈ ಥರ ಬಿಟ್ಕೊತೀನಿ. ಆಮೇಲೆ ಇದರಲ್ಲಿ ಸ್ವಲ್ಪ ಕುಂಕುಮ ಮತ್ತು ಅರಿಶಿನ ಹಾಕ್ಕೊತಾ ಇದ್ದೀನಿ ನೋಡಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ ಪ್ಲೀಸ್. ಮತ್ತು ಒಂದು ರಾಮ ಸೀತೆದೊಂದು ವಿಗ್ರಹ ಇದೆ, ಈ ಥರ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇವಾಗ ನಾನು ಕಳಶ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಬಂತು. ಇವಾಗ ಫೈನಲ್ ಆಗಿ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ಒಂದ್ಸತಿ ತೋರಿಸ್ತೀನಿ. ಇಲ್ಲಿ ಇವತ್ತು ಬೆಳಿಗ್ಗೆ ನಾನು ರಂಗೋಲಿ ಈ ಥರ ಬಿಟ್ಟಿದ್ದೆ. ಇವಾಗ ಪೂಜೆ ಎಲ್ಲ ಫೈನಲಿ ಮುಗೀತು. ಇದು ನಮ್ಮದು ತುಳಸಿ. ಇಲ್ಲೆಲ್ಲ ಪೂಜೆ ಮಾಡಿ ಇವಾಗ ತಾನೇ ಗಂಧದ ಕಡ್ಡಿ ಸಿಕ್ಕಿಸಿ ಫೈನಲಿ ಪೂಜೆ ಆಯಿತು. ಈ ಥರ ತುಂಬ ಮನಸ್ಸಿಗೆ ನೆಮ್ಮದಿ ಬರ್ತೈತೆ. ಎಲ್ಲ ಆಯಿತು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.